ಸೊ ಇವತ್ತು ನಾವು ಎಕ್ಸಸೈಸಸ್ ಬಗ್ಗೆ ಮಾತಾಡೋಣ. ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಸೈಸ್ ನನ್ನ ಪ್ರಕಾರ ಅಂತಂದರೆ ಸ್ಟ್ರೆಚಿಂಗ್ ಎಕ್ಸಸೈಸಸ್. ಆ ಮೂಮೆಂಟಲ್ಲಿ ಯಾವ ಮಸಲ್ ಆ್ಯಕ್ಟಿವೇಟ್ ಆಗಬೇಕೋ ಅದು ಆ್ಯಕ್ಟಿವೇಟ್ ಆಗಿ ನಿಮ್ಮ ಮೇಜರ್ ಇಂಜುರೀಸನ್ನು ತಡೆಯುತ್ತೆ. ಏನಾಗುತ್ತಪ್ಪ ಅವಸರದಲ್ಲಿ ವೆಯ್ಟ್ ಎತ್ತದಾಗಲಿ ಅಥವಾ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಓವರ್ ಆಗಿ ಮಾಡಿದರೆ ಏನಾಗುತ್ತೆ? 40-45 ವರ್ಷದವರೆಗೂ ಯಾವಾಗೂ ರನ್ನಿಂಗ್ ಮಾಡೇ ಇಲ್ಲ, ಸ್ಟೇರ್ ಕ್ಲೈಂಬಿಂಗನ್ನು ಎಕ್ಸಸೈಸ್ ಥರ ಮಾಡ್ತೀರಾ, ಸ್ಕ್ವಾಟ್ಸ್ ಎಲ್ಲ ಡೀಪ್ ಸ್ಕ್ವಾಟ್ಸ್ ಎಲ್ಲ ಜಾಸ್ತಿ ಮಾಡ್ತೀರಾ ಅಂತಂದಾಗ ನಿಮ್ಮ ಮೊಣಕಾಲು ನೋವು ಜಾಸ್ತಿ ಆಗುತ್ತೆ. ಎಕ್ಸಸೈಸ್ ಮತ್ತು ಡಯಟ್ ಎರಡೂ ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟ್. ಸಡನ್ನಾಗೆ ಬ್ಯಾಕ್ ಪೇಯ್ನ್ ಆಗುತ್ತೆ. ಸೊ ಅಂಥವರು ಡೆಫಿನೆಟ್ಲಿ ಪೇಯ್ನ್ ಇರುವಾಗ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಬಾರ್ದು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರುಣ್ ಸ್ವಾಮಿ, ಆರ್ಥೋಪೆಡಿಕ್ ಸರ್ಜನ್ ಅಟ್ ಸ್ಪರ್ಶ್ ಹಾಸ್ಪಿಟಲ್, ಯಶವಂತಪುರ್. ಸೊ ಇವತ್ತು ನಾವು ಎಕ್ಸಸೈಸಸ್ ಬಗ್ಗೆ ಮಾತಾಡೋಣ. ಎಕ್ಸಸೈಸ್ ಯಾವ್ಯಾವ ರೀತಿ ಇರುತ್ತೆ, ಯಾರು ಯಾವ ಥರ ಎಕ್ಸಸೈಸ್ ಮಾಡಬೇಕು, ಆಮೇಲೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದಾಗ ಹೇಗೆ ತಗೊಂಡೋಗ್ಬೇಕು ಅನ್ನೋದನ್ನು ಮಾತಾಡೋಣಂತೆ. ಸೊ ಮೊದಲನೇದಾಗಿ ದೇರ್ ಆರ್ ಮೆನಿ ಕೈಂಡ್ಸ್ ಆಫ್ ಎಕ್ಸಸೈಸಸ್. ಬ್ರಾಡ್ಲಿ 3 ಥರ ಎಕ್ಸಸೈಸ್ ಅಂತ ಹೇಳ್ಬೋದು. ಮೊದಲನೇದಾಗಿ ಕಾರ್ಡಿಯೋ, ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟಂಥ ಎಕ್ಸಸೈಸಸ್. ಸೊ ಇಟ್ ಇಂಪ್ರೂವ್ಸ್ ಯುವರ್ ಕಾರ್ಡಿಯಾಕ್ ಹೆಲ್ತ್. ಸೊ ಕಾರ್ಡಿಯೋದಲ್ಲಿ ಏನು ಬರುತ್ತೆ ಅಂದರೆ ಮೇನ್ಲಿ ವಾಕಿಂಗ್, ರನ್ನಿಂಗ್, ಇಂಪ್ರೂವಿಂಗ್ ಯುವರ್ ಸ್ಟ್ಯಾಮಿನಾ, ಈ ರೀತಿ ಎಕ್ಸಸೈಸಸ್ ಕಾರ್ಡಿಯೋ ಎಕ್ಸಸೈಸಲ್ಲಿ ಬರುತ್ತೆ. ಎರಡನೇದಾಗಿ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ಸೊ ಯಾರು ಜಿಮ್ಗೆ ಹೋಗ್ಬಿಟ್ಟು ವೆಯ್ಟ್ಸ್ ಎತ್ತೋದು, ನಿಮ್ಮ ಮಾಂಸಗಳು ದಿನೇ ದಿನೇ ಬಲ ಹೆಚ್ಚಾಗುತ್ತೆ, ಯುವರ್ ಕೆಪಾಸಿಟಿ ಟು ಲಿಫ್ಟ್ ವೆಯ್ಟ್ ಇನ್ಕ್ರೀಸಸ್ ಡೇ ಬೈ ಡೇ. ಸೊ ಈ ರೀತಿ ಎಕ್ಸಸೈಸ್ನ ಸ್ಟ್ರೆಂಥನಿಂಗ್, ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಇದಲ್ಲದೆ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಸೈಸ್ ನನ್ನ ಪ್ರಕಾರ ಅಂತಂದರೆ ಸ್ಟ್ರೆಚಿಂಗ್ ಎಕ್ಸಸೈಸಸ್. ಸೊ ನಿಮ್ಮ ಮೂಳೆ, ನಿಮ್ಮ ಮಾಂಸಗಳಲ್ಲಿ ಎಷ್ಟೇ ಬಲ ಇದ್ರೂ ಸ್ಟ್ರೆಚಿಂಗ್ ಮಾಡಲಿಲ್ಲ ಅಂತಂದರೆ ಅದರದ್ದೇ ಆದಂಥ ಒಂದು ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಸೊ ದೀಸ್ ಆರ್ ದ ಬ್ರಾಡ್ 3 ಕ್ಯಾಟಗರೀಸ್ ಅಂತ ಹೇಳ್ಬೋದು: ಕಾರ್ಡಿಯೋ, ಸ್ಟ್ರೆಂಥನಿಂಗ್ ಆ್ಯಂಡ್ ಸ್ಟ್ರೆಚಿಂಗ್ ಎಕ್ಸಸೈಸಸ್. ಇವಾಗ ನಾನು ಸ್ಟ್ರೆಚಿಂಗ್ನ ಇಂಪಾರ್ಟೆನ್ಸನ್ನು ಹೇಳ್ತೀನಿ. ಸೊ ಮೊದಲನೇದಾಗಿ ನೀವೇ ನೋಡಿರ್ತೀರಿ, ಚಿಕ್ಕದಾಗಿ ಬಿದ್ದಾಗಲಿ ಸ್ಮಾಲ್ ಫಾಲ್ಸ್ ಕೂಡ ಫ್ರ್ಯಾಕ್ಚರ್ ಆಗೋ ಚಾನ್ಸ್ ಇರುತ್ತೆ. ಅದು ಯಾಕಾಗುತ್ತೆ? ಇವಾಗ ಎಲ್ಲ ಜಾಯಿಂಟ್ಸ್ದು ಕೂಡ ತನ್ನದೇ ಆದಂಥ ಮೂಮೆಂಟ್ ಇರುತ್ತೆ. ಇವಾಗ ನೀವು ಡೈಲಿ ಸ್ಟ್ರೆಚ್ ಮಾಡ್ತಾ ಇದ್ದರೆ ಜಾಯಿಂಟ್ಸನ್ನು, ಸೊ ಜಾಯಿಂಟ್ ವಿಲ್ ಬಿ ಆ್ಯಕ್ಟಿವ್ ಇನ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಆಗೇನಾಗುತ್ತೆ, ನೀವು ಸಡನ್ನಾಗಿ ಏನಾದರೂ ಬಿದ್ದ್ರಿ ಅಂತಂದ್ರೂ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಮಸಲ್ ಮೆಮೊರಿ. ಓಕೆ, ಸೊ ನೀವು ಹಿಂಗೆ ಬಿದ್ದಾಗ ಆ ಮೂಮೆಂಟಲ್ಲಿ ಯಾವ ಮಸಲ್ ಆ್ಯಕ್ಟಿವೇಟ್ ಆಗಬೇಕೋ ಅದು ಆ್ಯಕ್ಟಿವೇಟ್ ಆಗಿ ನಿಮ್ಮ ಮೇಜರ್ ಇಂಜುರೀಸನ್ನು ತಡೆಯುತ್ತೆ. ಇವಾಗ ರೆಗ್ಯುಲರ್ ಸ್ಟ್ರೆಚಿಂಗ್ ಮಾಡಿಲ್ಲಪ್ಪ ಅಂತಂದರೆ ಏನಾಗುತ್ತೆ, ವೆನ್ ದ ಮೂಮೆಂಟ್ ಗೋಸ್ ಎಕ್ಸ್ಟ್ರೀಮ್, ತುಂಬ ಕೈ ಬೆಂಡ್ ಆಗೋದಾಗಲಿ ಅಥವಾ ಕಾಲು ಜಾಸ್ತಿ ಟ್ವಿಸ್ಟ್ ಆಗೋದಾಗಲಿ ಆಯಿತು ಅಂತಂದರೆ ಆವಾಗ ಫ್ರ್ಯಾಕ್ಚರ್ ಆಗೋ ಚಾನ್ಸ್ ಇರುತ್ತೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಸ್ಟ್ರೆಚಿಂಗ್ ಎಕ್ಸಸೈಸಸ್. ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತಂದರೆ ವೆಯ್ಟ್ಸ್ ಲಿಫ್ಟ್ ಮಾಡೋದು, ಡೈಲಿ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊತ ವೆಯ್ಟ್ ಲಿಫ್ಟ್ ಮಾಡೋದು. ಸೊ ಇದರಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದೇನು ಅಂತಂದರೆ ವಿ ಶುಡ್ ನಾಟ್ ಬಿ ಇನ್ ಅ ಹರಿ. ಯಾವುದೇ ಕಾರಣಕ್ಕೂ ಅವಸರದಲ್ಲಿ ಮಾಡಬಾರ್ದು. ಏನಾಗುತ್ತಪ್ಪ ಅವಸರದಲ್ಲಿ ವೆಯ್ಟ್ ಎತ್ತದಾಗಲಿ ಅಥವಾ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಓವರ್ ಆಗಿ ಮಾಡಿದರೆ ಏನಾಗುತ್ತೆ ಅಂತಂದರೆ ನಿಮ್ಮ ಮಾಂಸಗಳು ಇನ್ನೂ ಅಡ್ಜಸ್ಟ್ ಆಗಿರೋದಿಲ್ಲ ಎಕ್ಸ್ಟ್ರಾ ವೆಯ್ಟ್ಸ್ ಎತ್ತೋಕ್ಕೆ. ಸೊ ವೆನ್ ಎವರ್ ಯು ಟ್ರೈ ಟು ಲಿಫ್ಟ್ ಟೂ ಮಚ್ ಆಫ್ ವೆಯ್ಟ್, ನಿಮಗೆ ಸ್ಪ್ರೈನ್ಸ್ ಆಗೋ ಚಾನ್ಸ್ ಇರುತ್ತೆ, ಪುಲ್ ಔಟ್ ಆಗೋ ಚಾನ್ಸ್ ಇರುತ್ತೆ. ಎಲ್ಲ ಮಾಂಸಗಳು ಒಂದಲ್ಲ ಒಂದು ಮೂಳೆಗೆ ಅಟ್ಯಾಚ್ ಆಗಿರ್ತವೆ. ಆ ಅಟ್ಯಾಚ್ಮೆಂಟಿಂದ ಕಿತ್ತು ಬರೋ ಚಾನ್ಸ್, ಪುಲ್ ಔಟ್ ಆಗೋ ಚಾನ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಇಟ್ ಈಸ್ ಟು ಬಿ ಟೇಕನ್ ಇನ್ ಅ ವೆರಿ ಗ್ರ್ಯಾಜುವಲ್ ಮ್ಯಾನರ್. ನಮಗೆ ಪೂರ್ತಿ ಲೈಫ್ ಟೈಮ್ ಇರುತ್ತೆ ನಮ್ಮ ದೇಹದ ಸ್ಥಿತಿನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ 1-2 ತಿಂಗಳಲ್ಲಿ ಎಲ್ಲದನ್ನು ಮಾಡಿಬಿಡ್ತೀನಿ ಅಂತ ಹೋಗಿ ಮಾಡೋದು ಸರಿಗಿರೋದಿಲ್ಲ. ಬೆಟರ್ ಟು ಟೇಕ್ ಇಟ್ ಸ್ಲೋ. ಇವತ್ತು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ, ನೆಕ್ಸ್ಟ್ ದಿನ ಅದಕ್ಕಿಂತ ಜಸ್ಟ್ 1 or 2 ಸ್ಟೆಪ್ಸ್ ಜಾಸ್ತಿ ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಇವತ್ತೆಷ್ಟಿದ್ದೀರಾ ಅದರ ಡಬಲ್ ನೆಕ್ಸ್ಟ್ ದಿನ ಮಾಡ್ತೀನಿ ಅಂತ ಹೋಗಬಾರ್ದು. ಸೊ ದಟ್ ಈಸ್ ದ ವೇ ಯು ಶುಡ್ ಟೇಕ್ ದ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ವೆಯ್ಟ್ಸನ್ನು ಇಟ್ ಶುಡ್ ಬಿ ವೆರಿ ಗ್ರ್ಯಾಜುವಲ್. ಓವರ್ 2 to 3 months ನಿಮ್ಮ ಸ್ಟ್ರೆಂತ್ ಡಬಲ್ ಆಗಬೇಕು. ಅದಕ್ಕಿಂತ ಜಲ್ದಿ ಮಾಡ್ಕೊಳಕ್ಕೆ ಹೋದ್ರಿ ಅಂತಂದರೆ ರಿಸ್ಕ್ ಆಫ್ ಪುಲ್ ಔಟ್ ಆಫ್ ಮಸಲ್ಸ್, ರಿಸ್ಕ್ ಆಫ್ ಸ್ಪ್ರೈನ್ಸ್ ಜಾಸ್ತಿ ಆಗುತ್ತೆ. ಇದಲ್ಲದೆ ಕಾರ್ಡಿಯೋ ಎಕ್ಸಸೈಸಸ್, ವಾಕಿಂಗ್, ರನ್ನಿಂಗ್, ಇನ್ಕ್ರೀಸಿಂಗ್ ಯುವರ್ ಸ್ಟ್ಯಾಮಿನಾ ಆ್ಯಂಡ್ ಸ್ಟೇರ್ ಕ್ಲೈಂಬಿಂಗ್. ವಾಕಿಂಗ್ ಎಲ್ಲರೂ ಮಾಡ್ಬೋದು,
ರನ್ನಿಂಗ್ ಕೂಡ ಎಲ್ಲರೂ ಮಾಡ್ಬೋದು, ಸಾಧ್ಯವಾದವರು ಯಾರ್ಯಾರಿಗಾಗುತ್ತೆ ಅಂಥವ್ರು. ಬಟ್ ಇಫ್ ಯು ಆರ್ ಸ್ಟಾರ್ಟಿಂಗ್ ರನ್ನಿಂಗ್ ಆಫ್ಟರ್ ಅ ಸರ್ಟೈನ್ ಅಮೌಂಟ್ ಆಫ್ ಏಜ್, 40-45 ವರ್ಷದವರೆಗೂ ಯಾವಾಗೂ ರನ್ನಿಂಗ್ ಮಾಡೇ ಇಲ್ಲ, ಇವತ್ತು ಸಡನ್ನಾಗಿ ಒಂದೇ ಸತಿ ರನ್ನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಯು ಶುಡ್ ನೆವರ್ ರನ್ ಮೋರ್ ದೆನ್ 1 or 2 kilometers ಇನ್ ಅ ಸಿಂಗಲ್ ಡೇ. ಆ ಥರ ಮಾಡಬಾರ್ದು. ಇಟ್ ಶುಡ್ ಬಿ ವೆರಿ ಸ್ಲೋ. ಮೊದಲನೇದಾಗಿ ವಾಕಿಂಗಿಂದ ಸ್ಟಾರ್ಟ್ ಮಾಡಿ. ವಾಕಿಂಗ್ ಮಾಡ್ತಾ ಡೈಲಿ ಇವತ್ತು 15 ನಿಮಿಷ ವಾಕಿಂಗ್ ಮಾಡಿದೆ, ನಾಳೆ 20 ನಿಮಿಷ, ಮುಂದಿನ ವಾರದಿಂದ 25 ನಿಮಿಷ, ಆ ಥರ ಸ್ಲೋ ಆಗಿ ವಾಕಿಂಗ್ ಇಂಪ್ರೂವ್ ಮಾಡ್ಕೋಬೇಕು. ತದನಂತರ ಲೈಟ್ ಜಾಗಿಂಗ್, ವಾಕಿಂಗ್ ಆದಮೇಲೆ ಲೈಟ್ ಜಾಗಿಂಗ್, ಮೂರನೇದಾಗಿ ರನ್ನಿಂಗ್. ಸೊ ದಟ್ ಈಸ್ ದ ವೇ ಯು ವಿಲ್ ಹ್ಯಾವ್ ಟು ಟೇಕ್ ದ ಕಾರ್ಡಿಯೋ ಎಕ್ಸಸೈಸಸ್. ಆ್ಯಂಡ್ ಸ್ಟೇರ್ ಕ್ಲೈಂಬಿಂಗ್ ಬರುತ್ತೆ. ಸ್ಟೇರ್ ಕ್ಲೈಂಬಿಂಗ್ ಈಸ್ ಆಲ್ಸೋ ಅ ಗುಡ್ ಎಕ್ಸಸೈಸ್ ಫಾರ್ ಕಾರ್ಡಿಯೋ. ಆದರೆ ಅದರದ್ದೇ ಆದಂಥ ಡಿಸಡ್ವಾಂಟೇಜಸ್ ಇರುತ್ತೆ. ಇವಾಗ ಯಂಗ್ ಪೇಷಂಟ್ಸ್ ಇರ್ತಾರೆ, ಯಂಗ್ ಫೆಲೋಸ್ ವಿತ್ ಇನ್ ದೇರ್ ಏಜಸ್ ಆಫ್ 20s and 30s, ಡೆಫಿನೆಟ್ಲಿ ಅವರು ಸ್ಟೇರ್ ಕ್ಲೈಂಬಿಂಗ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಇನ್ ದೇರ್ ಎಕ್ಸಸೈಸಸ್. ಸ್ಟೇರ್ ಕ್ಲೈಂಬಿಂಗ್ ಆಗಲಿ, ಸ್ಕ್ವಾಟಿಂಗ್ ಆಗಲಿ, ಅವೆಲ್ಲ ಮಾಡಬೇಕು. ಆದರೆ ಇಫ್ ಅಟ್ ಆಲ್ ನೀವು ಯಾವಾಗೂ ಎಕ್ಸಸೈಸ್ ಮಾಡಿಲ್ಲ, 40-50 ವರ್ಷ ಆದಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಸ್ಟೇರ್ ಕ್ಲೈಂಬಿಂಗನ್ನು ಎಕ್ಸಸೈಸ್ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ 50 ವರ್ಷ, ಈಗಿನ ಕಾಲದಲ್ಲಿ ಎಲ್ಲರಿಗೂ 45-50 ವರ್ಷ ಆದಮೇಲೆ ಮೊಣಕಾಲು ಸವಿತ ಎಲ್ಲ ಬರೋ ಚಾನ್ಸ್ ಇರುತ್ತೆ. ವೆನ್ ಇಟ್ ಈಸ್ ಇನ್ ಅರ್ಲಿ ಸ್ಟೇಜಸ್ ಆ್ಯಂಡ್ ನೀವು ಸ್ಟೇರ್ ಕ್ಲೈಂಬಿಂಗನ್ನು ಎಕ್ಸಸೈಸ್ ಥರ ಮಾಡ್ತೀರಾ, ಸ್ಕ್ವಾಟ್ಸ್ ಎಲ್ಲ, ಡೀಪ್ ಸ್ಕ್ವಾಟ್ಸ್ ಎಲ್ಲ ಜಾಸ್ತಿ ಮಾಡ್ತೀರಾ ಅಂತಂದಾಗ ನಿಮ್ಮ ಮೊಣಕಾಲು ನೋವು ಜಾಸ್ತಿ ಆಗುತ್ತೆ. ಆಮೇಲೆ ಅದು ಸ್ಟೇಜ್ 1ಇಂದ ಹಿಡಿದು ಸ್ಟೇಜ್ 4ಗೆ ಹೋಗೋ ಚಾನ್ಸ್ ಜಾಸ್ತಿ ಆಗುತ್ತೆ. ಬೇಗನೆ ಸ್ಟೇಜ್ 4ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ಟೇರ್ ಕ್ಲೈಂಬಿಂಗ್ ಯಂಗ್ ಏಜಲ್ಲಿ ಡೆಫಿನೆಟ್ಲಿ ಎಸ್, ಬಟ್ ಆಫ್ಟರ್ ಯು ರೀಚ್ ಸರ್ಟೈನ್ ಅಮೌಂಟ್ ಆಫ್ ಏಜ್, ಆವಾಗ ನೀವು ಶುರು ಮಾಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಸ್ಟೇರ್ ಕ್ಲೈಂಬಿಂಗನ್ನು ಎಕ್ಸಸೈಸ್ ಥರ ಮಾಡಬಾರ್ದು. ಎಕ್ಸಸೈಸ್ ಮತ್ತು ಡಯಟ್ ಎರಡೂ ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟ್. ಇವಾಗ ಕೆಲವರು ಸಿಕ್ಕಾಪಟ್ಟೆ ಎಕ್ಸಸೈಸ್ ಮಾಡ್ತಾರೆ, ಬಟ್ ವೆಯ್ಟ್ ರಿಡಕ್ಷನ್ ಎಕ್ಸಸೈಸ್ ಆಗಲಿ, ಯಾವುದೇ ರೀತಿ ಎಕ್ಸಸೈಸ್ ಆಗಲಿ, ಎಕ್ಸಸೈಸ್ ಜಾಸ್ತಿ ಮಾಡಿಬಿಟ್ಟು ಡಯಟ್ ಪ್ರಾಪರ್ ಅಮೌಂಟಲ್ಲಿ ತಗೊಳ್ಳಿಲ್ಲ ಅಂತಂದರೆ ಡೆಫಿನೆಟ್ಲಿ ಇಟ್ ವಿಲ್ ಲೀಡ್ ಟು ಪ್ರೋಟೀನ್ ಲೂಸ್ ಆ್ಯಂಡ್ ಯುವರ್ ಮಸಲ್ಸ್ ಗೆಟ್ ವೀಕನ್. ನಿಮಗೆ ಅಡ್ವಾಂಟೇಜಸ್ಗಿಂತ ಎಕ್ಸಸೈಸಿಂದ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಆಗುತ್ತೆ. ಈಸಿ ಫೆಟಿಗಬಿಲಿಟಿ ಆಗುತ್ತೆ, ಆಮೇಲೆ ನಿಮ್ಮ ಮಾಂಸಗಳು ಬಲನ ಕಳ್ಕೊಳ್ಳೋ ಚಾನ್ಸ್ ಕೂಡ ಇರುತ್ತೆ. ಇದಲ್ಲದೆ ಯಾರು ಎಕ್ಸಸೈಸ್ ಮಾಡೋದೇ ಇಲ್ಲ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಯಾರು ಯೂಸ್ ಮಾಡ್ತಾರೆ, ಸೊ ಆ ಥರ ಪೇಷಂಟ್ಸಲ್ಲಿ ಏನಾಗುತ್ತೆ, ನಿಮ್ಮ ಮೂಳೆ ಅಥವಾ ಮಾಂಸ ಆಗಲಿ ಯಾವುದೇ ಎಕ್ಸ್ಟ್ರಾ ಸಿಚುವೇಶನ್ಸ್ ಲೈಕ್ ಸಡನ್ನಾಗಿ ಬೀಳೋದಾಗಲಿ ಅಥವಾ ಕಾಲು ತೊಡೋದಾಗಲಿ, ಕಾಲು ಉಳ್ಕೋದಾಗಲಿ, ಜಸ್ಟ್ ಬೆಡ್ಡಿಂದ ಸರಿದು ಬೀಳೋದಾಗಲಿ, ಅಂಥ ಸಿಚುವೇಶನ್ಗಳಿಗೆ ಪ್ರೈಮ್ ಆಗಿರೋದಿಲ್ಲ. ಸೊ ನಿಮ್ಮ ಮೂಳೆ ತನ್ನ ಬಲನ ಆಲ್ರೆಡಿ ಕಳ್ಕೊಂಡಿರುತ್ತೆ ಬಿಕಾಸ್ ಆಫ್ ಸೆಡೆಂಟ್ರಿ ಲೈಫ್ ಸ್ಟೈಲ್, ಆಸ್ಟಿಯೋಪೋರೋಸಿಸ್ ಆಗಿರೋ ಚಾನ್ಸ್ ಇರುತ್ತೆ. ಹಾಗಾಗಿ ಯು ವಿಲ್ ಹ್ಯಾವ್ more risk of getting a fracture even with minor falls. So ಈಗ exercises in patients with post surgery, ಯಾರಿಗೆ ಆರ್ಥೋಪೆಡಿಕ್ ಸರ್ಜರೀಸ್ ಆಗಿರುತ್ತೆ ಅವ್ರು ಯಾವಾಗ ಎಕ್ಸಸೈಸ್ ಮಾಡಬೇಕು, ಸಡನ್ನಾಗಿ ಬ್ಯಾಕ್ ಪೇಯ್ನ್ ಆಗಿರುತ್ತೆ ಅಂಥವ್ರು ಯಾವಾಗ ಎಕ್ಸಸೈಸ್ ಮಾಡಬೇಕು, ಅದಲ್ಲದೆ ಯಾರಿಗೆ ಏಟ್ ಬಿದ್ದಿರುತ್ತೆ, ಮೈನರ್ ಇಂಜುರೀಸ್ ಆಗಿರುತ್ತೆ ಅಂಥವ್ರು ಯಾವಾಗ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಮೊದಲನೇದಾಗಿ ಸರ್ಜರಿ. ವೆನ್ಎವರ್ ಯಾವುದೇ ರೀತಿಯ ಸರ್ಜರಿ ಮಾಡ್ತಾ ಇದ್ದೀವಿ ನಾವು ಅಂತಂದರೆ ದ ರೀಸನ್ ಫಾರ್ ದ ಸರ್ಜರಿ ಮಾಡೋ ಪರ್ಪಸ್ ಏನಕ್ಕೆ ಅಂತಂದರೆ ಆರ್ಥೋಪೆಡಿಕ್ ಸರ್ಜರೀಸ್ ಆರ್ ಟು ಇಂಪ್ರೂವ್ ಯುವರ್ ಮೊಬಿಲೈಸೇಷನ್. ನಿಮ್ಮನ್ನು ಆದಷ್ಟು ಜಲ್ದಿ ಬೆಡ್ಡಿಂದ ಹೊರಗೆ ತರಿಸಿ ಮೊಬಿಲೈಸ್ ಮಾಡೋದು. ಸೊ ಆಪ್ರೇಷನ್ ಆಗಿ 1 to 2 weeksವರೆಗೂ ವೆಯ್ಟ್ ಮಾಡಿ, ಒನ್ಸ್ ದ ಪೇಯ್ನ್ ಸಬ್ಸೈಡ್ಸ್ ದೆನ್ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರೋ ಎಕ್ಸಸೈಸ್ ಅಂತಂದರೆ ಸ್ಟ್ರೆಚಿಂಗ್ ಎಕ್ಸಸೈಸಸ್. ಆಮೇಲೆ ಒನ್ಸ್ ನಿಮ್ಮ ಮೂಳೆ ಕೂಡ್ಕೊಳ್ಳೋದನ್ನು ಡಾಕ್ಟರ್ ಕನ್ಫರ್ಮೇಷನ್ ಕೊಟ್ಟಾದಮೇಲೆ ದೆನ್ ಯು ವಿಲ್ ಹ್ಯಾವ್ ಟು ಗ್ರ್ಯಾಜುವಲಿ ಸ್ವಿಚ್ ಟು ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ಎರಡನೇದಾಗಿ ಬ್ಯಾಕ್ ಪೇಯ್ನ್ ಎಲ್ಲರಿಗೂ ಕಾಮನ್ ಆಗಿ ಬರ್ತಾ ಇರುತ್ತೆ, ಸಡನ್ನಾಗೆ ಬ್ಯಾಕ್ ಪೇಯ್ನ್ ಆಗುತ್ತೆ. ಸೊ ಅಂಥವರು ಡೆಫಿನೆಟ್ಲಿ ಪೇಯ್ನ್ ಇರುವಾಗ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಬಾರ್ದು, ನಿಮ್ಮ ಪೇಯ್ನ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಎಕ್ಸ್ರೇ ಅಥವಾ MRI ಏನು ಹೇಳ್ತಾರೆ ಅದನ್ನು ಮಾಡಿಸಿ ಒಂದು ಡಯಾಗ್ನೋಸಿಸ್ಗೆ ಬಂದ ಮೇಲೆ ಫಸ್ಟ್ 1 week to 10 days ಟೇಕ್ ಅ ರೆಸ್ಟ್. ಇದಲ್ಲದೆ ಬ್ಯಾಕ್ ಪೇಯ್ನ್ ಇವಾಗ ನೋಡ್ತಾ ಇದ್ದೀವಿ, ಸುಮಾರು ಜನಕ್ಕೆ ತುಂಬಾ ಬ್ಯಾಕ್ ಪೇಯ್ನ್ ಇನ್ಸಿಡೆನ್ಸಸ್ ಜಾಸ್ತಿ ಆಗ್ತಿದೆ, ಮೇನ್ಲಿ ಡ್ಯೂ ಟು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆ್ಯಂಡ್ ವೇರಿಯಸ್ ಅದರ್ ರೀಸನ್. ಸೊ ಬ್ಯಾಕ್ ಪೇಯ್ನ್ ಇದ್ದವರು ಇಮಿಡಿಯೇಟಾಗಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಬಾರ್ದು. ಫಸ್ಟ್ ಗೋ ಟು ಯುವರ್ ಡಾಕ್ಟರ್, ಕನ್ಸಲ್ಟ್ ದೆಮ್, ಗೆಟ್ ದ ಇನ್ವೆಸ್ಟಿಗೇಷನ್ ಆ್ಯಂಡ್ ಗೆಟ್ ಅ ಡಯಾಗ್ನೋಸಿಸ್. ಒನ್ಸ್ ಅದು ಡಯಾಗ್ನೋಸಿಸ್ ಆದಮೇಲೆ ಫಸ್ಟ್ 1 week to 10 days ಫಿಸಿಯೋಥೆರಪಿ ಮಾಡಿಸ್ಕೊಂಡು
ಪೇಯ್ನ್ ಮಸಲ್ ರಿಲ್ಯಾಕ್ಸೆಂಟ್ ಟ್ಯಾಬ್ಲೆಟ್ಸ್ ಇವನ್ನೆಲ್ಲ ತೊಗೊಂಡು ಪೇಯ್ನ ಒಂದು ಕಂಟ್ರೋಲಿಗೆ ತರಬೇಕಾಗುತ್ತೆ. ಅದಾದಮೇಲೆ ಇವೆಂಚುವಲಿ ಯು ಶುಡ್ ಸ್ಟಾರ್ಟ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ರಿಲೇಟೆಡ್ ಟು ದ ಸ್ಪೈನ್. ಆ್ಯಂಡ್ ಥರ್ಡ್ ಥಿಂಗ್ ಈಸ್ ಮೈನರ್ ಇಂಜುರೀಸ್ ಆದಾಗ ಕೂಡ ದ ಸೇಮ್ ಪ್ರೋಟೋಕಾಲ್. ಯು ಶುಡ್ ನಾಟ್ ಸ್ಟಾರ್ಟ್ ಆಫ್ ಎಕ್ಸಸೈಸಿಂಗ್ ಆರ್ ಮೂವಿಂಗ್ ಇಮಿಡಿಯೇಟ್ಲಿ. ಫಸ್ಟ್ ಕನ್ಫರ್ಮ್ ಯಾವುದೇ ಮೇಜರ್ ಇಂಜುರೀಸ್ ಆಗಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಪೇಯ್ನ್ ಎಲ್ಲ ಸಬ್ಸೈಡ್ ಆದಮೇಲೆ ದೆನ್ ಇನಿಷಿಯಲಿ ಸ್ಟ್ರೆಚಿಂಗ್ ಆಫ್ ದ ಜಾಯಿಂಟ್ಸ್ ಫಾಲೋಡ್ ಬೈ ಸ್ಟ್ರೆಂಥನಿಂಗ್ ಆಫ್ ಯುವರ್ ಮಸಲ್ಸ್. ದಿಸ್ ಇಸ್ ದ ಪ್ರೋಟೋಕಾಲ್. ಈಗ ಕೊನೆಯದಾಗಿ ಪ್ರಿವೆನ್ಷನ್ ಆಫ್ ಫಾಲ್ಸ್. ಸೊ ನೀವು ಎಲ್ಲ ಥರದ ಎಕ್ಸಸೈಸ್ ಮಾಡಿದಾಗ, ಮೇನ್ಲಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ಯುವರ್ ಮಸಲ್ ಮೆಮೊರಿ ಇನ್ಕ್ರೀಸಸ್. ಯಾವುದೇ ಪೊಸಿಷನ್ನಲ್ಲಿ ನೀವು ಬಿದ್ದರೂ ಫ್ರ್ಯಾಕ್ಚರನ್ನು ತಡೆಗಟ್ಟುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಬಟ್ ಇದಲ್ಲದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತಂದರೆ ಬೀಳುವ ಟೆಂಡೆನ್ಸಿ ಇರುವಂತಹ ಕೆಲಸ ಮಾಡೋದನ್ನು ಕಮ್ಮಿ ಮಾಡೋದು. ಲೈಕ್ ಆಫ್ಟರ್ ಅ ಸರ್ಟೈನ್ ಅಮೌಂಟ್ ಆಫ್ ಏಜ್ ನಿಮಗೆ ನಡೆಯುವಾಗ ಸ್ಟಿಕ್ ಆಗಲಿ ವಾಕರ್ ಆಗಲಿ ಸಪೋರ್ಟ್ ಇಟ್ಕೊಂಡು ನಡೆಯೋದು ಮೊದಲನೇದಾಗಿ. ಎರಡನೇದಾಗಿ ವೆಲ್ ಲಿಟ್ ಏರಿಯಾ, ಕರೆಕ್ಟಾಗಿ ಬೆಳಕಿರಬೇಕು ಏರಿಯಾದಲ್ಲಿ, ನೀವು ಎಲ್ಲಿಗೆ ಹೋಗ್ತೀರಾ ಆ ಏರಿಯಾದಲ್ಲಿ. ಆಮೇಲೆ ನೆಲ ನೋಡ್ಕೊಂಡು ಓಡಾಡೋದು. ಮೂರನೇದಾಗಿ ವೆಟ್ ಫ್ಲೋರ್ ಎಲ್ಲಿರುತ್ತೆ ಅದನ್ನು ನೋಡ್ಕೊಂಡು ಓಡಾಡೋದು. ಸೊ ಈ 3-4 ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ಯು ಕ್ಯಾನ್ ಅವಾಯ್ಡ್ 90 to 95% ಆಫ್ ಫಾಲ್ಸ್. ಇದಲ್ಲದೆ ಎಕ್ಸಸೈಸ್ ರಿಲೇಟೆಡ್ ಕ್ವೈರೀಸ್ ನಿಮ್ಗೆ ಏನೇ ಇದ್ರೂ ಯು ಕ್ಯಾನ್ ಜಸ್ಟ್ ಕಮೆಂಟ್. ಐ ವಿಲ್ ಬಿ ರೆಡಿ ಟು ಆನ್ಸರ್ ಎನಿ ಟೈಮ್. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.